ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂದರೆ GSTಯಲ್ಲಿ ಬರ್ತಕ್ಕಂಥ ಅದು NEP ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ SEP ಕ್ವಶನ್ ಪೇಪರ್ ಆಗಿರ್ಬೋದು. ಇಲ್ಲಿ GSTಯಲ್ಲಿ ಬರ್ತಕ್ಕಂಥ ಕ್ವಶನ್ ಪೇಪರನ್ನು 2025 ಕೇಳಿರ್ತಕ್ಕಂಥ 5 ಮಾರ್ಕ್ಸ್ ಪ್ರಾಬ್ಲಮನ್ನು ನಾವು ಇಲ್ಲಿ ಬಿಡಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ನಾವು ಟೈಮ್ ಆಫ್ ಸಪ್ಲೈಯನ್ನು ಡೇಟನ್ನು ನಾವು ಯಾವುದು ತಗೋಬೇಕು, ಯಾಕಂದ್ರೆ ಅಲ್ಲಿ 4-5 ಡೇಟ್ಗಳನ್ನು ಕೊಡ್ತಾನ. ಆ 4-5 ಡೇಟ್ಗಳಲ್ಲಿ ಯಾವ ಡೇಟ್ ಅನ್ನು ನಾವು ಟೈಮ್ ಆಫ್ ಸಪ್ಲೈ ಅಂತ ನಾವು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಗಳಿದ್ದರೆ ಅಥವಾ ನಿಮಗೆ ಏನಾದರೂ ಕ್ವಶನ್ಸ್ಗಳಿದ್ದರೆ ದಯವಿಟ್ಟು ಈ ವಿಡಿಯೋದ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು, ತಮ್ಮ ಡೌಟ್ಗಳನ್ನ ಕೇಳಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಕ್ವಶನ್ ಪೇಪರ್ 2025 ಸೆಕ್ಷನ್ ಬಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೇನೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಓಕೆ, ಡಿಟರ್ಮಿನೇಷನ್ ಆಫ್ ಟೈಮ್ ಆಫ್ ಸಪ್ಲೈ. ಓಕೆ, ಆ ಟೈಮ್ ಆಫ್ ಸಪ್ಲೈ ಅನ್ನ ಯಾವ ರೀತಿಯಾಗಿ ನಾವು ಡಿಸೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಅಕಾರ್ಡಿಂಗ್ ಟು ಸೆಕ್ಷನ್ 12 ಸಬ್ಸೆಕ್ಷನ್ 3 ಆಫ್ ದ GST Act 2017, ಈ ಅಂಡರ್ ಸೆಕ್ಷನ್ 12 ಸಬ್ಸೆಕ್ಷನ್ 3 ಪ್ರಕಾರ ಅಂಡರ್ ಸೆಕ್ಷನ್ ಅಂದ್ರೆ GST Act 2017 ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, the time of supply in such cases the earliest of the following date. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಡೇಟ್ಗಳಲ್ಲಿ ಯಾವ್ದು ಅರ್ಲಿಯಸ್ಟ್ ಡೇಟ್ ಇರ್ತದ ಅಂದ್ರೆ ಯಾವ್ದು ಬೇಗ ಡೇಟ್ ಇರ್ತದ ಅಥವಾ ಯಾವ್ದು ಮುಂಚಿತವಾಗಿ ಡೇಟ್ ಇರ್ತದ ಆ ಡೇಟ್ ಅನ್ನ ನಾವು ಟೈಮ್ ಆಫ್ ಸಪ್ಲೈಗೆ ಅಂತೇಳಿ ತಗೋತಾ ಇದೀವಿ. ಆ ಟೈಮ್ ಆಫ್ ಸಪ್ಲೈಗೆ ಡೇಟ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಓಕೆ, ಅಂಡರ್ ಸೆಕ್ಷನ್ 12 ಸಬ್ಸೆಕ್ಷನ್ 3 ಆಫ್ GST Act 2017 ಪ್ರಕಾರ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಡೇಟ್ಗಳಲ್ಲಿ ಯಾವ್ದು ಅರ್ಲಿಯಸ್ಟ್ ಡೇಟ್ ಇರ್ತದ, ಯಾವ್ದು ಬೇಗ ಡೇಟ್ ಇರ್ತದ ಆ ಡೇಟ್ ಅನ್ನ ನಾವು ಟೈಮ್ ಆಫ್ ಸಪ್ಲೈ ಅಂತೇಳಿ ಡೇಟ್ ಅನ್ನ ನಾವು ಡಿಸೈಡ್ ಮಾಡ್ತಾ ಇದೀವಿ. ಓಕೆ, ಮೊದಲನೇದು ಏನ್ ಕೊಡ್ತಾನ್ರಿ, ಗೂಡ್ಸ್ ಗಳನ್ನ ರಿಸೀವ್ ಮಾಡಿರ್ತಕ್ಕಂಥ ಡೇಟ್ ಅನ್ನ ಕೊಟ್ಟಿರ್ತಾನ. ಅದರ ಜೊತೆಗೇನೆ ಯಾವ ಡೇಟಿಗೆ ಪೇಮೆಂಟ್ ಮಾಡ್ಯಾನ ಅನ್ನೋದು ಕೊಟ್ಟಿರ್ತಾನ. ಅಂದ್ರ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದ ನಂತರ ಯಾವ ಡೇಟಿಗೆ ಪೇಮೆಂಟ್ ಮಾಡ್ಯಾನ ಅನ್ನೋದು ಡೇಟ್ ಅನ್ನ ಕೊಟ್ಟಿರ್ತಾನ. ಅದರ ಜೊತೆಗೇನೆ ಇನ್ವಾಯ್ಸ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನೀವು ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದ ನಂತರ ಆ ಸಪ್ಲೈಯರ್ ಏನ್ ಮಾಡ್ತಾನ ಅಂದ್ರೆ ಒಂದು ಇನ್ವಾಯ್ಸ್ ಅನ್ನ ಕೊಟ್ಟಿರ್ತಾನ. ಆ ಇನ್ವಾಯ್ಸ್ ಅದ 30 ಡೇಸ್, ಆ 30 ಡೇಸ್ ಆದ ನಂತರ ಏನು ಡೇಟ್ ಬರ್ತದಲ್ಲ ಆ ಡೇಟ್ ಅನ್ನ ನಾವು ತಗೋಬೇಕು. ನೋಡ್ರಿ, ಟೈಮ್ ಆಫ್ ಸಪ್ಲೈ ಅನ್ನ ಯಾವ ರೀತಿಯಾಗಿ ನಾವು ಡಿಸೈಡ್ ಮಾಡ್ತಾ ಇದೀವಿ ಅಂದ್ರ, ಒಂದು ಗೂಡ್ಸ್ ಗಳನ್ನ ರಿಸೀವ್ ಮಾಡಿರ್ತಕ್ಕಂಥ ಡೇಟ್ ಅನ್ನ ತಗೋಬೇಕು. ಆಮೇಲೆ ಅದೇ ರೀತಿಯಾಗಿ ನೀವು ಯಾವ ಡೇಟಿಗೆ ಪೇಮೆಂಟ್ ಮಾಡಿರುವಂತಕ್ಕಂಥ ಡೇಟ್ ಅನ್ನ ತಗೋಬೇಕು. ಮತ್ತು ಏನು ಇನ್ವಾಯ್ಸ್ ಸಪ್ಲೈಯರ್ ಏನು ಇನ್ವಾಯ್ಸ್ ಕೊಟ್ಟಿರ್ತಾನ ಆ ಇನ್ವಾಯ್ಸದಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಡೇಟ್ ಅಂದ ಅಲ್ಲಿಂದ 30 ಡೇಸ್ ಅನ್ನ ನಾವು ತಗೋಬೇಕು. ಈ ಮೂರು ಒಳಗ ಯಾವುದು ಅರ್ಲಿಯಸ್ಟ್ ಡೇಟ್ ಆಗತ್ತ ಆ ಟೈಮ್ ಆಫ್ ಸಪ್ಲೈ ಅಂತೇಳಿ ನಾವು ಡಿಸೈಡ್ ಮಾಡ್ತಾ ಇದೀವಿ. ನೋಡ್ರಿ, ಮೊದಲನೇದು ಏನಪ್ಪಾ ಅಂದ್ರ ಗೂಡ್ಸ್ ಗಳನ್ನ ರಿಸೀವ್ ಮಾಡಿರ್ತಕ್ಕಂಥ ಡೇಟು, ಎರಡನೇದೇನಂದ್ರ ನೀವು ಪೇಮೆಂಟ್ ಮಾಡಿರ್ತಕ್ಕಂಥ ಡೇಟು, ಆಮೇಲೆ ನೀವೇನು ಇನ್ವಾಯ್ಸ್ ಅನ್ನ ತಗೊಂಡಿರ್ತೀರಿ ಆ ಇನ್ವಾಯ್ಸ್ ಒಳಗೆ ಏನು ಡೇಟ್ ಅನ್ನ ಮೆನ್ಷನ್ ಆಗಿರ್ತದ ಆ ಮೆನ್ಷನ್ ಆದ ಡೇಟ್ ಹಿಡ್ಕೊಂಡು ಅಂದ್ರೆ 30 ಡೇಸ್. ಈ 30 ಡೇಸ್ ಆದ ನಂತರ ನೆಕ್ಸ್ಟ್ ಡೇಟ್ ಇರ್ತದಲ್ಲ ಆ ಡೇಟ್ ಅನ್ನ ನಾವು ತಗೋಬೇಕು. ಈ ಮೂರು ಡೇಟ್ ಒಳಗ ಯಾವ್ದು ಅರ್ಲಿಯಸ್ಟ್ ಡೇಟ್ ಇರ್ತದ, ಯಾವ್ದು ಬೇಗ ಡೇಟ್ ಇರ್ತದ, ಅಂದ್ರೆ ಯಾವ್ದು ಕಡಿಮೆ ಡೇಟ್ ಇರ್ತದ ಆ ಡೇಟ್ ಅನ್ನ ನಾವು ಟೈಮ್ ಆಫ್ ಸಪ್ಲೈ ಅಂತೇಳಿ ಡಿಸೈಡ್ ಮಾಡ್ತಾ ಇದೀವಿ. ಈಗ ಕ್ವಶನ್ ಪೇಪರ್ ಅನ್ನ ನೋಡೋಣ. ಇನ್ನು ಕ್ವಶನ್ ಪೇಪರ್ ಅನ್ನ ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನ ನೋಡ್ರಿ. ಮಿಸ್ಟರ್ ಪ್ರಕಾಶ್ ಎ ರಿಜಿಸ್ಟರ್ಡ್ ಡೀಲರ್ bought goods from Mr. Anil and unregistered dealer Mr. Anil. ಓಕೆ, ಅನಿಲ್ ಕಡೆಯಿಂದ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡ್ಯಾನ ಪ್ರಕಾಶ್, ಅವ ಅನ್ರಿಜಿಸ್ಟರ್ಡ್ ಡೀಲರ್ ಅದನ್ನ, ಅದು ಇಲ್ಲಿ ಸಂಬಂಧ ಇಲ್ಲ. ಇನ್ವಾಯ್ಸ್ ಅಂದ್ರ ಆ
ಅನಿಲ್ ಪ್ರಕಾಶ್ ಕೊಟ್ಟಿರ್ತಕ್ಕಂಥ ಇನ್ವಾಯ್ಸ್ ಡೇಟ್ ಎಷ್ಟದಂದ್ರೆ 1/1/2024. ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಇನ್ ದ ಫಾಲೋವಿಂಗ್ ಕೇಸಸ್. ನೋಡ್ರಿ, ಟೈಮ್ ಆಫ್ ಸಪ್ಲೈ ಅನ್ನ ಡಿಸೈಡ್ ಮಾಡಿರುತ್ತೆ ಕೇಳ್ತಾ ಇದ್ದಾನ, ಡಿಟರ್ಮೈನ್ ಮಾಡಿರುತ್ತೆ ಕೇಳ್ತಾ ಇದ್ದಾನ. ಮೊದಲನೇ ಕೇಸು, ಪ್ರಕಾಶ್ issued goods on 15th January 2024 but payment not made. ನೋಡ್ರಿ, ಗೂಡ್ಸ್ ಗಳನ್ನ ರಿಸೀವ್ ಮಾಡ್ಯಾನ, ಆದ್ರೆ ಪೇಮೆಂಟ್ ಅನ್ನ ಮಾಡಿಲ್ಲ. ಇದು ಒಂದು ಕೇಸ್. ಇನ್ನು ಎರಡನೇ ಕೇಸ್ ಏನದಂದ್ರ, ಮಿಸ್ಟರ್ ಪ್ರಕಾಶ್ issued goods on 3rd February 2024 but payment made on 4/2/2024. ಅಂದ್ರೆ ಫೆಬ್ರವರಿ 4ಗೆ 2024ಗೆ ಪೇಮೆಂಟ್ ಅನ್ನ ಮಾಡಿದ. ಈ ಎರಡು ಕೇಸ್ಗಳಲ್ಲಿ ಸಪರೇಟ್ ಆಗಿ ಟೈಮ್ ಆಫ್ ಸಪ್ಲೈ ಅನ್ನ ನಾವು ಡಿಸೈಡ್ ಮಾಡಬೇಕು. ಎರಡು ಕೇಸ್ಗಳು ಸಪರೇಟ್ ಆಗಿ, ಒಂದು ಗೂಡ್ಸ್ ಗಳನ್ನ ರಿಸೀವ್ ಮಾಡಿರ್ತಕ್ಕಂಥ ಡೇಟ್ 15th January, ಇನ್ನೊಂದು ಏನದಂದ್ರೆ ಗೂಡ್ಸ್ ಗಳನ್ನ ರಿಸೀವ್ ಮಾಡಿರ್ತಕ್ಕಂಥ ಡೇಟ್ ಏನಂದ್ರೆ 3rd February. ಇವು ಎರಡು ಕೇಸ್ಗಳನ್ನ ಸಪರೇಟ್ ಆಗಿ ಬಿಡಿಸ್ಬೇಕು ನಾವು. ಈಗ ಪ್ರಾಬ್ಲಮ್ ಅನ್ನ ಬಿಡಿಸೋಣ. ನೋಡಿ, ಪ್ರಾಬ್ಲಮ್ ಅನ್ನ ಬಿಡಿಸೋಣ. ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ. ಫಸ್ಟ್ ಕೇಸ್, ಮಿಸ್ಟರ್ ಪ್ರಕಾಶ್ issued goods on 15th February 2024 ಆಗಬೇಕಾಗಿತ್ತು. ಇರಲಿ. Okay, Mr. Prakash issued goods on 15th January 2024, payment not made. ನೋಡಿ, ಇದು ಒಂದು ಕೇಸ್. ಗೂಡ್ಸ್ ಗಳನ್ನ ಯಾವಾಗ ರಿಸೀವ್ ಮಾಡಿದಾನಂದ್ರ 15th Januaryಗೆ ಗೂಡ್ಸ್ ಗಳನ್ನ ರಿಸೀವ್ ಮಾಡ್ಯಾನ, ಆದ್ರೆ ಪೇಮೆಂಟ್ ಅನ್ನ ಮಾಡಿಲ್ಲ. ಇದು ಒಂದು ಕೇಸ್ನಾಗ ಟೈಮ್ ಆಫ್ ಸಪ್ಲೈ ಅನ್ನ ನಾವು ಕಂಡುಹಿಡಿಬೇಕು. ಈಗ ನೋಡಿ, ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್. ಯಾವಾಗ ಗೂಡ್ಸ್ ಗಳನ್ನ ಮೊದಲನೇದು ನಾವೇನ್ ತಗೋಬೇಕಾದ್ರೆ ಯಾವ ಡೇಟಿಗೆ ಗೂಡ್ಸ್ ಗಳನ್ನ ರಿಸೀವ್ ಮಾಡ್ಯಾನ ಅನ್ನೋದು ಡೇಟ್ ಅನ್ನ ತಗೋಬೇಕು. ಯಾವ ಡೇಟಿಗೆ ಗೂಡ್ಸ್ ಗಳನ್ನ ರಿಸೀವ್ ಮಾಡ್ಯಾನ? 15th January 2024. ಈ ಡೇಟಿಗೆ ಗೂಡ್ಸ್ ಗಳನ್ನ ರಿಸೀವ್ ಮಾಡಿದ. ಇನ್ನು ಎರಡನೇದೇನಪ್ಪಾ ಅಂದ್ರೆ ಪೇಮೆಂಟ್, ಡೇಟ್ ಆಫ್ ಪೇಮೆಂಟ್. ಇಲ್ಲಿ ಪೇಮೆಂಟ್ ಮಾಡಿಲ್ಲ, ಹಿಂಗಾಗಿ ಡೇಟ್ ಆಫ್ ಪೇಮೆಂಟ್ ಅನ್ನ ಬರಂಗಿಲ್ಲ. ನೋಡ್ರಿ, ಎರಡನೇ ಡೇಟ್ ಅನ್ನ ಯಾವ ತಗೋಬೇಕ್ರಿ? ಪೇಮೆಂಟ್ ಮಾಡಿರ್ತಕ್ಕಂಥ ಡೇಟ್ ಅನ್ನ ತಗೋಬೇಕು. ಆದ್ರೆ ಈ ಕೇಸ್ ಒಳಗವ ಪೇಮೆಂಟ್ ಅನ್ನ ಮಾಡಿಲ್ಲ, ಹಿಂಗಾಗಿ ಅಲ್ಲಿ ಡೇಟ್ ಬರೋದಿಲ್ಲ. ಇನ್ನು ಮೂರನೇದೇನಪ್ಪಾ ಅಂದ್ರ, ಏನ್ ಇನ್ವಾಯ್ಸ್ ಅನ್ನ ತಗೊಂಡಿರ್ತಾನ ಆ ಇನ್ವಾಯ್ಸ್ ಡೇಟ್ ಹಿಡಿದು 30 days. ಓಕೆ, 30 days ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಏನನ್ನ ತಗೋಬೇಕು. ನೋಡ್ರಿ, ಓಕೆ, ಇನ್ವಾಯ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಡೇಟ್ ಯಾವ್ದಾದ್ರಲ್ಲಿ 1st January 2024. ಅದು 1st January 2024 ತಗೊಂಡ ನಂತರ ಅದರ 30 days ಆಡ್ ಮಾಡ್ಕೊಳ್ಳಿ. 30 days ಆಡ್ ಮಾಡ್ಕೊಂಡ್ರೆ ಯಾವಾಗ ಆಗತ್ತೆ? ಅದು 31st January 2024 ಆಗತ್ತೆ. ನೋಡ್ರಿ, ಇನ್ವಾಯ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಡೇಟ್ ಎಷ್ಟದ್ರಿ? 1st January 2024 ಅದ. ಅದಕ್ಕೆ 30 days ಆಡ್ ಮಾಡಿದ ನಂತರ ಎಷ್ಟು ಬರ್ತದ್ರ ಡೇಟ್? 31st January 2024. ಈ ಡೇಟ್ ಆದ ನಂತರ ನೆಕ್ಸ್ಟ್ ಡೇಟ್ ಅನ್ನ ತಗೋಬೇಕು. ಈ ಡೇಟ್ ಆದ ನಂತರ ನೆಕ್ಸ್ಟ್ ಡೇಟ್ ಯಾವ್ದು? 1st February 2024. 1st February 2024 ಅನ್ನ ನಾವು ತಗೋಬೇಕು. ಅಂದ್ರ ಗೂಡ್ಸ್ ಗಳನ್ನ ರಿಸಿಪ್ಟ್ ಮಾಡಿರ್ತಕ್ಕಂಥ ಡೇಟು, ಪೇಮೆಂಟ್ ಮಾಡಿರ್ತಕ್ಕಂಥ ಡೇಟು, ಇನ್ವಾಯ್ಸ್ ಡೇಟ್ ಹಿಡಿದು 30 days ಅನ್ನ ಆಡ್ ಮಾಡಿದ ನಂತರ ನೆಕ್ಸ್ಟ್ ಡೇಟ್ ಅನ್ನ ತಗೋಬೇಕು. ಈ ಮೂರು ಡೇಟ್ ಒಳಗ ಯಾವುದು ಅರ್ಲಿಯೆಸ್ಟ್ ಡೇಟ್ ಆಗತ್ತ ಆ ಡೇಟ್ ಅನ್ನ ನಾವ್ ಏನ್ ಮಾಡ್ತೀವಿ? ಅದನ್ನ ಟೈಮ್ ಆಫ್ ಸಪ್ಲೈ ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ. ನೋಡಿ, ಮೂರೊಳಗೆ ಯಾವ್ದಾಗತ್ರಿ? ಇಲ್ಲಿ 15th January 2024 ಅದ. ಆಮೇಲೆ ಪೇಮೆಂಟ್ ಡೇಟ್ ಅಂತ ಇಲ್ಲ, ಬಿಟ್ಟು ಬಿಡ್ರಿ. ಇಲ್ಲಿ 1st February 2024. 1st February 2024 ಮೂರು ಡೇಟ್ಗಳನ್ನ ತಗೋಬೇಕು. ಒಂದು ಗೂಡ್ಸ್ ಗಳನ್ನ ರಿಸೀವ್ ಮಾಡಿರ್ತಕ್ಕಂಥ ಡೇಟು, ಎರಡನೇದು ಪೇಮೆಂಟ್ ಡೇಟ್ ಅನ್ನ ತಗೋಬೇಕು. ಈ ಪ್ರಾಬ್ಲಮ್ದಾಗ ಪೇಮೆಂಟ್ ಡೇಟ್ ಇಲ್ಲ, ಯಾಕಂದ್ರೆ ಪೇಮೆಂಟ್ ಮಾಡಿಲ್ಲ. ಮೂರನೇದು ಏನದಂದ್ರೆ ಇನ್ವಾಯ್ಸ್ ಅನ್ನ ರಿಸೀವ್ ಮಾಡಿ 30 days ಆದ ನಂತರ ಅದರ ನೆಕ್ಸ್ಟ್ ಡೇಟ್ ಅಂದ್ರೆ ಯಾವ್ದ್ರಲ್ಲಿ 1st February 2024.
ಅಂದ್ರೆ ಈ 3 ಡೇಟ್ ಒಳಗೆ ಅಂದ್ರೆ ಈ 2 ಡೇಟ್ ಒಳಗ ಯಾವ್ದು ಅರ್ಲಿಯಸ್ಟ್ ಡೇಟ್ ಆಗತ್ರಿ ಇಲ್ಲಿ? ಯಾವ್ದು ಅರ್ಲಿಯಸ್ಟ್ ಡೇಟ್ ಆಗತ್ರಿ? ಅಂಡರ್ ಸೆಕ್ಷನ್ 12 ಸಬ್ ಸೆಕ್ಷನ್ 3 ಪ್ರಕಾರ GST ಆಕ್ಟ್ ಪ್ರಕಾರ ಯಾವ್ದಾಗತ್ರಿ ಇಲ್ಲಿ? 15th ಜನವರಿ 2024 ಆಗತ್ತಾ? 15th ಜನವರಿ 2024 ಆಗತ್ತಾ? ದಿಸ್ ಇಸ್ ದ ಆನ್ಸರ್. ನೋಡ್ರಿ, ಯಾವಾಗ ಗೂಡ್ಸ್ಗಳನ್ನ ಮಿಸ್ಟರ್ ಪ್ರಕಾಶ್ issued goods on 15th January 2024 but the payment not made. ಓಕೆ, ಅವಾಗ ಟೈಮ್ ಆಫ್ ಸಪ್ಲೈ ಯಾವಾಗ ಅಂತಪ್ಪ ಅಂದ್ರೆ 15th January 2024. ಇನ್ನು ಎರಡನೇ ಕೇಸ್, ಮಿಸ್ಟರ್ ಪ್ರಕಾಶ್ issued goods on 3rd February 2024 ಆಗಬೇಕಿದನು. ಓಕೆ, ಇದನ್ನಾಗ್ಯದ, ಇರಲಿ, ಕರೆಕ್ಷನ್ ಮಾಡ್ತೀನಿ. Okay, Mr. Prakash issued goods on 3rd February 2024. Payment date 4/2/2024 ಅಂದ್ರೆ February 4. Okay. ಈ ಒಂದು ಕೇಸ್ನಲ್ಲಿ ಯಾವುದು ಟೈಮ್ ಆಫ್ ಡೇಟ್, ಯಾವುದು ಟೈಮ್ ಆಫ್ ಸಪ್ಲೈ ಅನ್ನೋದು ನಾವು ಡಿಸೈಡ್ ಮಾಡಬೇಕು. ಟೈಮ್ ಆಫ್ ಸಪ್ಲೈ, ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್. ಓಕೆ, ಯಾವಾಗ ಗೂಡ್ಸ್ ಗಳನ್ನು ರಿಸೀವ್ ಮಾಡ್ಯಾನ್ರವ? 3rd February 2024. ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಎಷ್ಟದ್ರಿ? ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಯಾವ್ದದ್ರಿ? 3rd February 2024. ಇನ್ನ ಡೇಟ್ ಆಫ್ ಪೇಮೆಂಟ್ 4th February 2024. 4th February 2024. ನೋಡಿ, ಇನ್ನು ಮೂರನೇದು ಇನ್ವಾಯ್ಸ್ ಅನ್ನ ರಿಸೀವ್ ಮಾಡಿರ್ತಕ್ಕಂಥ ಡೇಟ್ ಯಾವ್ದು? 1st January 2024. ಅದಕ್ಕೆ 30 ಡೇಸ್ ಕೊಡಿಸ್ಬೋದು. ಇನ್ವಾಯ್ಸ್ ಅನ್ನ ರಿಸೀವ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಬಿಲ್, ಇನ್ವಾಯ್ಸ್ ಅಂದ್ರೆ ಬಿಲ್, ಗೂಡ್ಸ್ಗಳನ್ನ ಪರ್ಚೇಸ್ ಮಾಡಿರ್ತಕ್ಕಂಥ ಬಿಲ್ 1st January 2024 ಅದ, ಅದಕ್ಕೆ 30 ಡೇಸ್ ಅನ್ನ ಕೊಡಿಸ್ಬೋರಿ. ಅಂದ್ರೆ 30 ಡೇಸ್ ಅನ್ನ ಕೊಡಿಸಿದ ನಂತರ 31st January 2024 ಆಗತ್ತೆ. 31st January 2024 ಆಗತ್ತೆ. ಅದರ ನೆಕ್ಸ್ಟ್ ಡೇಟ್ ಯಾವ್ದಾಗತ್ರಿ? 1st February 2024. 1st February 2024. ಅಂದರೆ ಈ ಮೂರು ಒಳಗ ಯಾವ್ದು ಅರ್ಲಿಯಸ್ಟ್ ಡೇಟ್? ಒಂದು ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ 3rd February 2024 ಅದ. ಪೇಮೆಂಟ್ ಡೇಟ್ February 4, 2024 ಅದ. ಆಮೇಲೆ ಇನ್ವಾಯ್ಸ್ ಡೇಟಿಗೆ 30 ಡೇಸ್ ಆಡ್ ಮಾಡಿದ ನಂತರ ನೆಕ್ಸ್ಟ್ ಡೇಟ್ ಯಾವ್ದಾಗತ್ತೆ? 1st February 2024 ಆಗತ್ತೆ. ಅಂದರೆ ಇದ್ರ ಒಳಗ ಅರ್ಲಿಯಸ್ಟ್ ಡೇಟ್ ನೋಡ್ರಿ, 3 ಕೇಸ್, 3 ತಗೋಬೇಕು, 3 ಕಂಡೀಷನ್ ಅನ್ನ ತಗೋಬೇಕು. ಒಂದು ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಅಂದ್ರೆ 3rd February 2024. ಆಮೇಲೆ ಪೇಮೆಂಟ್ ಡೇಟ್ 4th February 2024. ಆಮೇಲೆ ಅದೇ ರೀತಿಯಾಗಿ ಡೇಟ್ ಇಮಿಡಿಯೇಟ್ಲಿ ಫಾಲೋವಿಂಗ್ ಅಂದ್ರೆ 30 ಡೇಸ್, ಇನ್ವಾಯ್ಸ್ ಡೇಟಿಗೆ 30 ಡೇಸ್ ಆಡ್ ಮಾಡಿದ ನಂತರ ನೆಕ್ಸ್ಟ್ ಡೇಟ್. ಓಕೆ, 1st February 2024 ಆಗತ್ತ. ಈ 3 ಡೇಟ್ ಒಳಗ ಅಂದ್ರೆ 3rd February 2024, 4th February 2024, 1st February 2024. ಈ 3 ಡೇಟ್ ಒಳಗ ಯಾವ ಡೇಟ್ ಬೇಗ ಆಗತ್ತ, ಯಾವ ಡೇಟ್ ಅರ್ಲಿಯಸ್ಟ್ ಆಗತ್ತ, ಅದು ಏನಾಗತ್ರಿ? ಟೈಮ್ ಆಫ್ ಸಪ್ಲೈ ಆಗತ್ತಾ. ನೋಡ್ರಿ, earliest date as per section 12 subsection 3 of the GST Act 2017, time of supply is 1st February 2024. This is answer. ಓಕೆ, ಈ ರೀತಿಯಾಗಿ ನಾವೇನ್ ಮಾಡಬೇಕಂದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಗೊತ್ತಾಯ್ತ್ರಿ? ಈ ಪ್ರಾಬ್ಲಮ್ ಅನ್ನ ನಿಮ್ಗೆಲ್ಲರಿಗೂ ತಿಳಿದೋದು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ನೋಡೋದಷ್ಟೇ ಅಲ್ಲ, ನಿಮ್ಗೆ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಆದಷ್ಟು ನಾಲೆಜ್ ಏನಾಗಬೇಕಪ್ಪ ಅಂದ್ರೆ ಶೇರ್ ಆಗಬೇಕು. ಅವಾಗ ನಮ್ಮ ನಾಲೆಜ್ ಏನಾಗತ್ತಂದ್ರೆ ಅದಕ್ಕೆ ಉಪಯೋಗ ಆಗತ್ತ. ಆದಷ್ಟು ನೀವೆಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಯಾಕಂದ್ರೆ ಆದಷ್ಟು ನಾವೇನ್ ಮಾಡೋದು ಅಂದ್ರೆ ಕಾಮರ್ಸ್ ನಾಲೆಜ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಹೆಂಗದಂದ್ರೆ ಕಾಂಪಿಟೇಷನ್ ಹೆಂಗದಪ್ಪ ಅಂದ್ರೆ ನಮ್ಮ ನಾಲೆಜ್ ಇದ್ರೆ ಮಾತ್ರ ನಾವು ಬದುಕಬಹುದು ಅಂತಕ್ಕಂಥದ್ದನ್ನ ಕಾಂಪಿಟೇಷನ್ ಬರ್ತಾ ಇದೆ. ಅದಕ್ಕೆ ದಯವಿಟ್ಟು ಎಲ್ಲ ನಾಲೆಜ್ ಅನ್ನ ನಾವು ಪಡ್ಕೊಳ್ಳೋಣ. ಅದಕ್ಕಂತೇಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. Thank you for watching the class. My WhatsApp number 9986529073.
ಈ ನಂಬರಿಗೆ ಮೆಸೇಜ್ ಮಾಡಿ ಸರ್ ಈ ಸಬ್ಜೆಕ್ಟ್ ವಿಡಿಯೋ ಲಿಂಕ್ಗಳನ್ನ ನಮಗೆ ಕೊಟ್ಟು ಕಳಿಸ ಅಂತ ಹೇಳ್ರಿ. ಆಲ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನ ನಾನು ನಿಮಗೆ ಕಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ